ಇಂಟರ್ನ್ಯಾಷನಲ್ ಇಶ್ಯೂಸ್ ಇದನ್ನು ಮುಗಿಸ್ಕೊಳ್ಬೇಕಾದ್ರೆ ಒಂದು ಸಣ್ಣ ಬ್ರೇಕ್ ಕೊಡ್ತೀನಿ, ಬಿಕಾಸ್ ಇದು ಮುಗಿಸೋಕೆ ಒಂದು 10-15 ಮಿನಿಟ್ಸ್ ಬೇಕು ನನಗೆ. ಓಕೆ, ಸೊ ಇದು ಯಾವಾಗಲೂ ಈ ಭಾಗ ಯಾವಾಗಲೂ ನ್ಯೂಸಲ್ಲಿ ಇರುತ್ತಪ್ಪ, ನಂಗೆ ಬೇಜಾರಿದೆ. ಓದಿದ್ದೆ ಯಾವನು ಓದ್ತಾನೆ ಯಾವಾಗಲೂ. ಓಕೆ ನೋಡಿ, ಇಲ್ಲಿ ಏನು ಒಂದು ಮಾರ್ಕ್ ಕಾಣಿಸ್ತಿದವಲ್ಲ, ಇವೆಲ್ಲ ಅರಬ್ ರಾಷ್ಟ್ರಗಳು ಅಂತ. ಅರಬ್ ರಾಷ್ಟ್ರಗಳು, ಅರಬ್ ನೇಷನ್ಸ್ ಅಂದರೂ ಒಂದೇ, ಮಿಡಲ್ ಈಸ್ಟ್ ಕಂಟ್ರೀಸ್ ಅಂದರೂ ಒಂದೇ, ಮಧ್ಯಪ್ರಾಚ್ಯ ರಾಷ್ಟ್ರಗಳು ಅಂದರೂ ಒಂದೇ, ಇಸ್ಲಾಮಿಕ್ ನೇಷನ್ಸ್ ಅಂದರೂ ಒಂದೇ, ಆಯಿತಾ, ಗಲ್ಫ್ ಕಂಟ್ರೀಸ್ ಅಂದರೂ ಒಂದೇ, ಎಲ್ಲ ಒಂದೇ. ಗಲ್ಫ್ ಕಂಟ್ರೀಸ್, ಅರಬ್ ನೇಷನ್ಸ್, ಮಿಡಲ್ ಈಸ್ಟ್, ಇಸ್ಲಾಮಿಕ್ ನೇಷನ್, ಬಹುತೇಕ ಮುಸಲ್ಮಾನ್ ರಾಷ್ಟ್ರಗಳಾಗ, ಆಯಿತಾ. 22 ರಾಷ್ಟ್ರಗಳಿದ್ದಾವೆ ಇದರಲ್ಲಿ. ಇವರೆಲ್ಲ ಸೇರ್ಕೊಂಡು ಒಂದು ಒಕ್ಕೂಟವನ್ನು ಕಟ್ಕೊಂಡಿದ್ದಾರೆ, ಲೀಗ್ ಆಫ್ ಅರಬ್ ಸ್ಟೇಟ್ಸ್ ಅಂತ. ಲೀಗ್ ಆಫ್ ಅರಬ್ ಸ್ಟೇಟ್ಸ್ ಅಂತ ಒಂದು ಒಕ್ಕೂಟವನ್ನು ಕಟ್ಕೊಂಡಿದ್ದಾರೆ. 1945 ಪ್ರಧಾನ ಕಚೇರಿ ಕೈರೋದಲ್ಲಿದೆ, ಈಜಿಪ್ಟ್ನ ಕೈರೋ. ಈಜಿಪ್ಟ್ ಅಲ್ಲತ್ರ ಬರುತ್ತೆ, ಕೈರೋ ಎಲ್ಲಿ ಬರುತ್ತೆ? ಈಜಿಪ್ಟ್. ಸೊ ಅಲ್ಲಿದ್ರೆ ಹೆಡ್ ಕ್ವಾರ್ಟರ್ಸ್ ಇದೆ ಓಕೆ. ನಮಗೆ ಈ ದೇಶಗಳ ಜೊತೆಗೆ ಸಂಬಂಧ ಭಾಳ ಇಂಪಾರ್ಟೆಂಟ್. ಸಂಬಂಧ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧ. ಗೊತ್ತಾಯ್ತು. ವ್ಯಾಲೆಂಟೈನ್ಸ್ ಡೇ ಬೇರೆ ಅಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾಯ್ತು ಮೇಡ್ರಿ. ಓಕೆ, ಸೊ ಹಾಗಾಗಿ ಭಾರತ ಈ ದೇಶಗಳ ಜೊತೆಗೆ ಉತ್ತಮ ಸಂಬಂಧವನ್ನು ಸಾಧಿಸಲಿಕ್ಕೋಸ್ಕರ ಒಂದು ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಳ್ಳುತ್ತೆ. ಸಂವಾದ ಕಾರ್ಯಕ್ರಮ, ಇದನ್ನು ಇಂಡಿಯಾ ಅರಬ್ ವಿದೇಶಾಂಗ ಮಂತ್ರಿಗಳ ಸಭೆ ಅಂತ ಕರಿತೀವಿ, ಆಯಿತಾ. ಸೊ ಇಂಡಿಯಾ ಅರಬ್ ವಿದೇಶಾಂಗ ಮಂತ್ರಿಗಳ ಸಭೆ. ಓಕೆ, ಅರಬ್ ಲೀಗ್ ಜೊತೆಗೆ ಭಾರತ ನಡೆಸುವಂಥ ಉತ್ಕೃಷ್ಟ ಸಭೆ ಇದು, ಆಯಿತಾ. ಇದನ್ನು ಭಾರತ ಹೋಸ್ಟ್ ಮಾಡುತ್ತೆ. ಈ ಸತಿ ಭಾರತ ಹೋಸ್ಟ್ ಮಾಡ್ತು, ರೈಟ್, ಹೋಸ್ಟ್ ಮಾಡ್ತು. ದೆಹಲಿಲಿ ನಡೀತಿ ಈ ಸತಿ ಸಂವಾದ ಕಾರ್ಯಕ್ರಮ. ಸೊ ಲಿಸನ್ ಟು ಮೀ. ಸೊ ಲೀಗ್ ಆಫ್ ಅರಬ್ ಸ್ಟೇಟ್ಸ್ ಜೊತೆಗೆ ನಡೆಸುವಂಥ ಉತ್ಕೃಷ್ಟ ಸಂವಾದ ಕಾರ್ಯಕ್ರಮ ಭಾರತ ಮತ್ತು ಅರಬ್ ವಿದೇಶಾಂಗ ಮಂತ್ರಿಗಳ ಸಭೆ ಇತ್ತೀಚೆಗೆ ದೆಹಲಿಯಲ್ಲಿ ನಡೀತು. ನಡಿಬೇಕಾದ್ರೆ ಒಂದು ಡಿಕ್ಲರೇಷನ್ ಸೈನ್ ಮಾಡಿದರು. ಇದನ್ನು ದೆಹಲಿ ಘೋಷಣೆ ಅಂತ ಕರೀತಾರೆ. ದೆಹಲಿ ಡಿಕ್ಲರೇಷನ್, ರೈಟ್ ಸರ್? ಓಕೆ, ದೆಹಲಿ ಡಿಕ್ಲರೇಷನ್ ಏನು ಹೇಳುತ್ತೆ, ಆಯಿತಾ. ಸೊ ದೆಹಲಿ ಡಿಕ್ಲರೇಷನ್ ಏನು ಹೇಳುತ್ತೆ? ಸೊ ಭಾಳ ಇಂಪಾರ್ಟೆಂಟು. ಓಕೆ, ಸೊ ದೆಹಲಿ ಡಿಕ್ಲರೇಷನ್, ದೆಹಲಿ ಘೋಷಣೆ ಏನು ಮಾಡ್ತು ಅಂತಂದರೆ, ಸುದಾನ್, ಲಿಬಿಯಾ, ಸೊಮಾಲಿಯಾ ಈ 3 ದೇಶಗಳ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯಲಾಯಿತು. ಸುದಾನ್, ಲಿಬಿಯಾ, ಸೊಮಾಲಿಯಾ, ಓಕೆ, ಈ 3 ದೇಶಗಳ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯಲಾಯಿತು. ಅರಬ್ ದೇಶಗಳು, 22 ಅರಬ್ ದೇಶಗಳು ಮತ್ತು ಭಾರತದ ನೇತೃತ್ವದಲ್ಲಿ ಈ 3 ದೇಶಗಳ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯಲಾಯಿತು. ಹಂಗಂದರೆ ಆ 3 ದೇಶಗಳ ಸಾರ್ವಭೌಮತೆಯನ್ನು ಎತ್ತಿ ಹಿಡಿದಿದ್ದೀವಿ ಅಂದರೆ ಅಲ್ಲೇನೋ ಸಮಸ್ಯೆ ಇರಲೇಬೇಕು ತಾನೆ? ಎಸ್ ಆರ್ ನೋ? ಓಕೆ, ಈಗ ಸುಡಾನ್ ಕ್ರೈಸಿಸ್ ಏನು, ಲಿಬಿಯಾ ಕ್ರೈಸಿಸ್ ಏನು, ಸೊಮಾಲಿಯಾ ಕ್ರೈಸಿಸ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ, ಆಯಿತಾ. ಸೊ ಜಸ್ಟ್ ನಿಮಗೆ ತಿಳ್ಕೊಬೇಕ್ರಿ ಪ್ರಪಂಚದಾಗ ಏನೇನು ಆಗ್ತೈತಿ ಅಂತ. ಯಾಕೆ ಕಚ್ಚಾಡಕತ್ತಾರೆ, ಯಾಕೆ ಹೊಡೆದಾಡಕತ್ತಾರೆ, ಭಾರತ ಯಾಕೆ ಇಂಟರ್ಫಿಯರ್ ಆಗ್ತೈತಿ, ಭಾಳ ಇಂಪಾರ್ಟೆಂಟ್. ಇಂಟರ್ನ್ಯಾಷನಲ್ ರಿಲೇಷನ್ಸು ಒಂದು ಟಾಪಿಕ್ ಇದೆ ನಿಮಗೆ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳ್ರಿ, ಸ್ವಲ್ಪ ವಿಸ್ತಾರವಾಗಿ ಆಲೋಚನೆ ಮಾಡಿರಿ. ಫಸ್ಟು ಏನು ವಿಸ್ತಾರವಾಗಿ ಆಲೋಚನೆ ಮಾಡೋದು ಅಂತಂದರೆ, ಸುಮ್ಮನೆ ಯಾಕೆ ಆಯಿತು, ನೀವು ಇನ್ನೂ 21-22 ವರ್ಷದ ಹುಡುಗರಿದ್ದೀರ, ಪಾಸ್ ಆಗ್ಬಿಡ್ತೀರಿ. ಅದೇ ಎಕ್ಸಾಮು ಕೇಳಿಸ್ಕೊಂಡಿದ್ದೆ, ನೋಡೋದು ಪಾಸ್ ಆಗ್ಬಿಡ್ತೀರಾ. ಫಸ್ಟ್ ನಾನು ಕೇಳಿಸ್ಕೊಳ್ಳಿ, ನಾನು ಹೇಳೋದನ್ನ ಪೂರ್ತಿ ಕಂಪ್ಲೀಟ್ ಮಾಡಿ. ಮಧ್ಯದಲ್ಲಿ ನಗಡೋದು ಅವೆಲ್ಲ ಮಾಡ್ಕೊಬಿಡ್ರಿ. ಸೀರಿಯಸ್ ಆಗಿ ಹೇಳ್ಬೇಕಾರೆ, ತಮಾಷೆ ಮಾಡ್ಬೇಕಾರೆ ನೀವು ತಮಾಷೆ ಮಾಡಿರಿ. ಟೈಮಿಂಗ್ ಭಾಳ ಇಂಪಾರ್ಟೆಂಟು. ಹಾಂ, ಈ ಸತ್ಯರ ಮನೆ ಹೋಗಿ ನಗಾಡೋದು, ಈ ಹಬ್ಬದಾಗ ಸೈಲೆಂಟಾಗಿರೋದು ಇವೆಲ್ಲ ಮಾಡೋಕ್ಕೋಗ್ಬಿಡ್ರಿ. ಅಲ್ಲ ಆಯ್ತು ಸರ್. ಇವಾಗ ನಿಮ್ಗೇನಪ್ಪ ಬೇಕು? ಜಾಬ್ ಬೇಕು, ಹೊಡೆದಾಡಕತ್ತೀರ, ಸ್ಟ್ರಗಲ್ಲು, ಯಾವುದೋ ಒಂದು ಜಾಬ್ ಸಿಕ್ತು, ಆಯಿತಾ. ಈಗ ಕುರೇಶಿ ಯಾವುದೋ ಒಂದು PC ಸಿಕ್ಬಿಡ್ತು ಜಾಬ್, ಆಯಿತಾ. ಅವನು ಸ್ವಲ್ಪ ಆರಾಮಾಯಿತು, ಬಿಡಪ್ಪ ಏನೋ ಒಂದು ಜಾಬ್ ಸಿಕ್ತಲ್ಲ ಅಂತ ಖುಷಿ ಆಯಿತು, ಆಯಿತಾ. ಸರ್ ಅಲ್ಲಿ ಹೋಗ್ತಾನೆ, ಆಯಿತಾ. ಈಗ PC ಜಾಯ್ನ್ ಆಗ್ತಾನೆ, ಕೆಲಸ 12 ತಾಸು ಕೆಲಸ, ಒಂದಿನೂ ರಜೆ ಇಲ್ಲ. ಹಬ್ಬ ಹರಿದಿನ ಮದುವೆ ಮುಂಚೆ ಯಾವುದಕ್ಕೂ ರಜೆ ಕೊಡೋದು.
ಆ ರಜೆ ತಗೋಬೇಕು ಅಂದರೆ ಸಬ್ ಇನ್ಸ್ಪೆಕ್ಟರ್ ಬಕೆಟ್ ಹಿಡಿಬೇಕು, ಯಾವಾಗಲೂ ಸೆಲೆಕ್ಟ್ ಮಾಡ್ಬೇಕು, ಹೈಯರ್ ಆಫೀಸರ್ಸ್ ಪರ್ಸ್ನಲ್ ಕೆಲ್ಸಗಳು ಮಾಡ್ಕೊಡ್ಬೇಕು. ಅವನಿಗೆ ಬೇಸರ ತಗೊಳ್ಳೋದು ಜೀವನ. ಇದೇನಪ್ಪ ಅವತ್ತು ಅನಿಸ್ತತಿ, ಇನ್ನೊಂದು ಚೂರು ಎಕ್ಸ್ಟ್ರಾ ಓದ್ಕೊಂಡ್ಬಿಟ್ಟಿದ್ರೆ ನಾನೇ ಸಬ್ ಇನ್ಸ್ಪೆಕ್ಟರ್ ಆಗ್ತಿದ್ನ, ಅಥವಾ ಸಬ್ ಇನ್ಸ್ಪೆಕ್ಟರ್ ಆದವನಿಗೆ ಚೂರು ಎಕ್ಸ್ಟ್ರಾ ಓದ್ಕೊಂಡಿದ್ರೆ ನಾನೇ DYSP ಆಗ್ತಿದ್ನ. ಅವತ್ತಾಸೆ ಹುಡ್ತತಿ. ಇವತ್ತು ಹುಟ್ಟಲ್ಲ, ಇವತ್ತು ಬರೀ ಯಾವ್ದಾರು ಒಂದು ಜಾಬ್ ಸಿಕ್ಕಿದ್ರೆ ಸಾಕು. ಅಲ್ಲೋಗಿ 10-12 ಅವರ್ ಕೆಲಸ ಮಾಡ್ತಿರಲ್ಲ, ಹೈರಾರ್ಕಿನಲ್ಲಿ ಬಕೆಟಿಂಗ್ ಮಾಡ್ತಿರಲ್ಲ, ಅವತ್ತು ಜೀವನ ಬೇಜಾರಾಗ್ತದೆ. 10 ತಾರೀಕು ಏನೋ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಓದ್ಕೋಬೋದಾಗಿತ್ತು. ಅದಕ್ಕೆ ನಾನು ಹೇಳೋದು, ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಪ್ರಿಪ್ರೇಷನ್ KS ಲೆವೆಲ್ಗೆ ಇರಲಿ, ಇರಲಿ, ಓದೋದೆಲ್ಲ KS ಮಟ್ಟಕ್ಕೆ. ಬಟ್ ಎಲ್ಲ ಎಕ್ಸಾಮು ಬರೀತಾ ಹೋಗೋದು. ಜಾಬ್ ಬಂದರೆ ಸೇರ್ಕೊಳ್ಳೋದು, ಬಟ್ ಸ್ಯಾಟಿಸ್ಫೈ ಆಗಬಾರ್ದು. ಅಪ್ಕಮಿಂಗ್ ನೋಟಿಫಿಕೇಷನ್ಸಿಗೆ ಕಾಯ್ತಾ ಇರಬೇಕು, ರಿವಿಷನ್ ಮಾಡ್ತಾ ಇರಬೇಕು, ಟೆಸ್ಟ್ ಸೀರೀಸ್ ತಗೋತಾ ಇರಬೇಕು, ಓದ್ತಾ ಇರಬೇಕು, ಇನ್ಸ್ಟಿಟ್ಯೂಷನ್ಸ್ ಜೊತೆ ಟಚ್ಚಲ್ಲಿ ಇರಬೇಕು, ಮತ್ತು ಬಂದಿದ್ದು ಎಕ್ಸಾಮ್ಸ್ ಎಲ್ಲ ಬರೀತಾ ಇರಬೇಕು, ಉನ್ನತ ಹುದ್ದೆಗೆ ಹೋಗ್ತಾ ಇರಬೇಕು. ಹಾಗೆ KS ಲೆವೆಲಿಗೆ ಪ್ರಿಪೇರ್ ಆಗಬೇಕು ಅಂತಂದರೆ ನೀವು ಇದು ಕರೆಕ್ಟಾಗಿ ಕೇಳಿಸ್ಕೋಬೇಕು ಸರ್. ಬಿಡಿ ಸರ್ ನೀವು ಜಾಸ್ತಿ ಹೇಳಕತ್ತೀರಿ, ಇವೆಲ್ಲ ಬೇಡ, ನಮ್ಗೆ ಯಾವುದೋ PC ಜಾಬ್ ಬರೋ ಸಾಕು. ಈ ಮೈಂಡ್ ಸೆಟ್ಟಿಂದ ಹೊರಗೆ ಬರೋದಿದೆಯಲ್ಲ, ಅದನ್ನು ನಾನು ಹೇಳಿದ್ದು ವಿಸ್ತಾರವಾಗಿ ಆಲೋಚನೆ ಮಾಡಿ ಅಂತ. ಎಸ್ಪೆಷಲಿ ಬಾಯ್ಸ್ ಐಮ್ ಟೆಲ್ಲಿಂಗ್ ಯು. ನಾನು ನೋಡ್ತೀನಲ್ಲ ಸರ್, ಸೀರಿಯಸ್ ಹೇಳ್ತೀನಿ, ನಮ್ಮಲ್ಲಿ ಯಾವ್ದಾದ್ರು ನೋಟಿಫಿಕೇಷನ್ ಅಂದ ತಕ್ಷಣ ಒಂದು ಕ್ರ್ಯಾಶ್ ಕೋರ್ಸ್ ಮಾಡ್ತೀವಿ. ನೋಟಿಫಿಕೇಷನ್ ಇದು ನಿಮ್ದು ಕ್ರ್ಯಾಶ್ ಕೋರ್ಸ್ ಅಲ್ಲ, ಇದು ಫೌಂಡೇಶನ್ ಕೋರ್ಸ್ ಇದು, ಆಯಿತಾ? ಕ್ರ್ಯಾಶ್ ಕೋರ್ಸ್ ಮಾಡ್ತೀವಲ್ಲ, ಆ ಕ್ರ್ಯಾಶ್ ಕೋರ್ಸ್ ಎನ್ರೋಲ್ಮೆಂಟ್ ಏನು ಬರುತ್ತಲ್ಲ, 70% ಜನ ಯಾರು ಎನ್ರೋಲ್ ಆಗ್ತಾರೆ ಅಂತಂದರೆ, ಯಾರು ಆಲ್ರೆಡಿ ಸರ್ವಿಸಲ್ಲಿರುತ್ತೋ ಅವ್ರು ಎನ್ರೋಲ್ ಆಗ್ತಾರೆ. PSI ಎಕ್ಸಾಮ್ ನೋಟಿಫಿಕೇಷನ್ ಆಯಿತು ಅಂತಂದರೆ PSI ಕ್ರ್ಯಾಶ್ ಕೋರ್ಸ್ ಮಾಡಿದ್ರೆ 70% ಜನ PCB ಅಡ್ಮಿಷನ್ ಆಗ್ತಾರೆ. ಅದಕ್ಕೆ ಹೇಳೋದು, ವಿಸ್ತಾರವಾಗಿ ಕನಸು ಕಾಣಿ, ವಿಸ್ತಾರವಾಗಿ ಯೋಚನೆ ಮಾಡಿ. ನೀವು ಯಾವ್ದಾದ್ರು ಒಂದು ಗ್ರೂಪ್ C ಗ್ರೂಪ್ T ಜಾಬು, ಅದು ಬರೀ ಇಂಟರ್ಮೀಡಿಯೇಟ್ ಅಷ್ಟೇ. ಅದು ಇಟ್ಸ್ ನಾಟ್ ಯುವರ್ ಅಲ್ಟಿಮೇಟ್ ಡೆಸ್ಟಿನೇಷನ್ನು. ಗ್ರೂಪ್ C ಗ್ರೂಪ್ T ಏನು ಅಥಾರಿಟಿ ಇಲ್ಲ, ಪವರ್ಸ್ ಇಲ್ಲ, ಮೇಲೆ ಏನು ಹೇಳ್ತಾರೆ ಅದನ್ನು ಕೇಳಬೇಕಷ್ಟೇ ಬಾಯಿ ಮುಚ್ಕೊಂಡು. ರಿಯಾಲಿಟಿ ಇದು. ನೀವೇ ಗ್ರೂಪ್ A ಆಗ್ರಿ ಅಂತ ನಾನು ಹೇಳೋದು. ಇಂಥ ಸಂಸ್ಥೆ ಇಟ್ಕೊಂಡು, ಇಂಥ ಟೀಚರ್ಸ್ ಇಟ್ಕೊಂಡು, ಇಂಥ ಫೆಸಿಲಿಟಿಗಳು ಇಟ್ಕೊಂಡು, ರಿಸೋರ್ಸಸ್ ಇಟ್ಕೊಂಡು, ಅಲ್ರಿ ಇನ್ನೊಬ್ಬ ಬೆಳದನ್ನ ಬಕೆಟ್ ರಕ್ತ ಕುದಿಯಲ್ವ? ಮತ್ತೆ ಹೊರಗಡೆ ರೋಪ್ ಹೊಡೆಯೋದಲ್ಲ, ಎಕ್ಸಾಮಿಗೆ ಗೆದ್ದು ತೋರಿಸೋದು, ಅದು ನಿಜವಾದ ತಾಕತ್ತು. ಯಾವನ ಬೈದ ತಿರುಗಿಸಿ ಬೈದ್ಬಿಡೋದು ಹಂಗಲ್ಲ. ಪವರ್ ಅಥಾರಿಟಿ ಎಂಜಾಯ್ ಮಾಡ್ಬೇಕು, ಅದು ನಿಜವಾದ ತಾಕತ್ತು. ನಾನು ಹೇಳೋದು ಸ್ವಲ್ಪ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸರ್, ನಾವು ಲೆಟ್ ಅಸ್ ಕಮ್ ಟು ಸುಡಾನ್ ಕ್ರೈಸಿಸ್, ಆಯಿತಾ? ಸರ್, ಇವ್ರದ್ದು ಭಾಳ ಸಮಸ್ಯೆ ಆಗಿದೆ ಸುಡಾನ್ದು, ಆಯಿತಾ? ಇಲ್ಲಿ ಏನಾಗಿದೆ ಅಂತ ಹೇಳ್ಬಿಡ್ತೀನಿ. ಆಯಿತಾ? ಲಿಸನ್ ಹಿಯರ್. ಸುಡಾನ್ ಕ್ರೈಸಿಸ್. ಸರ್, ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ಗಲಾಟೆ ಅವರು. ನಮ್ಮಲ್ಲಿ ಸಶಸ್ತ್ರ ನೋಡಿ, ಸೇನಾಪಡೆಗಳು ಬೇರೆ ಇದ್ದಾವೆ, ಅರೆ ಸೇನಾಪಡೆಗಳು ಬೇರೆ ಇದ್ದಾವೆ ಅಲ್ವಾ? ಸೇನಾಪಡೆಗಳು 4 ಇದ್ದಾವೆ: ಆರ್ಮಿ, ನೇವಿ, ಏರ್ಫೋರ್ಸು, ಕೋಸ್ಟ್ ಗಾರ್ಡ್. ಇದು ಸೇನಾಪಡೆಗಳು. ಅರೆ ಸೇನಾಪಡೆಗಳು ಅಂತ ಬಂದರೆ CRPF, CASF, NSG ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸು, ಸಶಸ್ತ್ರ ಸೀಮಾ ಬಲ್ಲು, ಅಸ್ಸಾಂ ರೈಫಲ್ಸ್. ಓಕೆ, ಅದೇ ಥರ ಸುಡಾನ್ನಲ್ಲಿ 2 ಪಡೆಗಳಿದೆ. ಇದು ಸೇನಾಪಡೆ, ಇದು ಅರೆ ಸೇನಾಪಡೆ, ಆಯಿತಾ? ಸುದಾನೀಸ್ ಆರ್ಮ್ಡ್ ಫೋರ್ಸಸ್ ಅಂತ ಇವರು ಅರೆ ಸೇನಾಪಡೆ, ರ್ಯಾಪಿಡ್ ಸಪೋರ್ಟ್ ಫೋರ್ಸಸ್ ಅಂತ ಇವರು ಅರೆ ಸೇನಾಪಡೆ. ಇವರು ಸರ್ಕಾರ ನಡೆಸ್ತಾ ಇದ್ದಾರೆ, ಅದು ಇವ್ರಿಗೆ ಇಷ್ಟ ಆಗ್ತಿಲ್ಲ. ಇವ್ರದೇ ಪ್ಯಾರಲ್ ಇನ್ನೊಂದು ಸರ್ಕಾರ ಮಾಡ್ಕೊಂಡಾರೆ. ಸೇನಾ ಪಡೆಗಳದೊಂದು ಸರ್ಕಾರ ಇದೆ, ಅರೆ ಸೇನಾ ಪಡೆಗಳದೊಂದು ಸರ್ಕಾರ ಇದೆ, ಇಬ್ಬರು ಕಚ್ಚಡಗತ್ತಾರೆ. ಇದು ಸುಡಾನ್ ಕ್ರೈಸಿಸ್. ಇದು ಅವರವರಲ್ಲೇ ಕಿತ್ತಾಟ. ಇದರ ಮಧ್ಯದಲ್ಲಿ ನಾಗರಿಕರ ಮೇಲೆ ಹಲ್ಲೆ ಮೇಲೆ ಹಲ್ಲೆ, ದೌರ್ಜನ್ಯದ ಮೇಲೆ ದೌರ್ಜನ್ಯ. ಅದಕ್ಕೆ ಇಲ್ಲೇನು ನಡೀತಲ್ಲ, ಅರಬ್ ರಾಷ್ಟ್ರಗಳು ಮತ್ತು ಭಾರತ ಸಂವಾದ ಕಾರ್ಯಕ್ರಮ ಏನು ನಡೀತಲ್ಲ, ಅದರಲ್ಲಿ ಭಾರತ ಮತ್ತು ಅರಬ್ ದೇಶಗಳು ಇದನ್ನು ಎತ್ತಿಡಿದು. ಯಾಕೆ ಅಂತಂದರೆ ಸುದಾನೀಸ್ ಆರ್ಮಡ್ ಫೋರ್ಸಸ್ಸೇ ಸುದಾನ್ನ ನಡೆಸಬೇಕು, ಅರೆ ಸೇನಾ ಪಡೆಗಳು ಮಾಡುತ್ತಿರೋ ತಪ್ಪು.
ಸುದಾನ್ನ ಹೊಡಿತಕ್ಕಂಥ ಕೆಲಸ ಮಾಡಬಾರ್ದು. ಸುದಾನ್ ಒಂದು ಸಾರ್ವಭೌಮ ರಾಷ್ಟ್ರವಾಗಿ ಉಳಿಬೇಕು ಅಂದರೆ ಒಂದು ಪಕ್ಷ ಆಳ್ವಿಕೆ ಮಾಡಬೇಕು. ಇದು ಒಂದು. ಸೊಮಾಲಿಯಾ. ಓಕೆ, ಎಸ್, ನೋಡಿ, ಸೊಮಾಲಿಯಾ, ಒಂದು ಸೆಕೆಂಡ್, ಈ ಸೊಮಾಲಿಯಾ ಅಂತ ಒಂದು ದೇಶ ಇದೆಯಲ್ಲ, ಅದರಲ್ಲಿ ಸೊಮಿಲಿಯನ್ ಲ್ಯಾಂಡ್ ಅಂತ ಒಂದು ಜಾಗ ಇದೆ. ಕೇಳಿಸ್ಕೊಳ್ಳಿ, ಇವೆಲ್ಲ ಪದಗಳು ಭಾಳ ಕ್ಲೀನಾಗಿ ಕೇಳಿಸ್ಕೊಂಡ್ರೆ ಅರ್ಥ ಆಗ್ತವೆ, ಇಲ್ಲಾಂದ್ರೆ ಇಲ್ಲ. ಸೊಮಿಲಿಯನ್ ಲ್ಯಾಂಡ್ ಅಂತ ಒಂದು ಜಾಗ ಇದೆ ಸೊಮಾಲಿಯಾದಲ್ಲಿ. ಆ ಜಾಗವನ್ನೇ ಇಸ್ರೇಲು ಸ್ವತಂತ್ರ ದೇಶ ಅಂತ ರೆಕಗ್ನೈಸ್ ಮಾಡಿಬಿಟ್ಟಿದೆ. ಓಕೆ, ಸೊಮಾಲಿಯಾ ನಿಮಗೆ ಇಲ್ಲಿ ಬರುತ್ತೆ, ಸೊಮಾಲಿಯಾ ಇಲ್ಲಿ ಕಾಣಿಸ್ತದೆ. ಇಟ್ಸ್ ಆಫ್ರಿಕನ್ ಕಂಟ್ರಿ. ಓಕೆ, ಸೊ ಈ ಜಾಗ, ಓಕೆ, ಸೊ ಈ ಜಾಗ ಡಿಸ್ಪ್ಯೂಟೆಡ್ ಏರಿಯಾ ಇದೆಯಲ್ಲ, ಇದು ಸೊಮಿಲಿಯನ್ ಲ್ಯಾಂಡ್ ಅಂತ ಕರಿತೀವಿ. ಓಕೆ, ಇದನ್ನು ಇಸ್ರೇಲು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್, ಯು ಎ ಇ ಕ್ಯಾಪಿಟಲ್ ಸಿಟಿ ಯಾವುದು? ದುಬೈ. ಓಕೆ, ಅದನ್ನು ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿಬಿಡಿದ್ರು ಆ ಜಾಗನ. ಆಯಿತಾ? ಇದನ್ನು ಭಾರತ ವಿರೋಧಿಸ್ತು ಮತ್ತು ಅರಬ್ ಲೀಗ್ ವಿರೋಧಿಸ್ತು. ಅದು ಸೊಮಾಲಿಯಾದ ಭಾಗನೇ. ಇದು ಸೊಮಾಲಿಯಾ ಕ್ರೈಸಿಸ್. ಮೂರನೇದು ಈಗ ಯಮನ್. ಓಕೆ, ಸೊ ಮೂರನೇದು ಯಮನ್. ಓಕೆ, ಯಾವುದು? ಲಿಬಿಯಾ ಬರೋಣ. ಲಿಬಿಯಾದೇನು ಜಾಸ್ತಿ ಏನಿಲ್ಲ, ಬಟ್ ರೆಡ್ ಇದಿದೆ ಇಂಪಾರ್ಟೆಂಟ್ ಅನ್ಸುತ್ತೆ. ಸರ್ ಇಲ್ಲಿ ನೋಡಿ, ಇದು ಮೆಡಿಟರೇನಿಯನ್ ಸಿ, ಇದು ರೆಡ್ ಸಿ, ಇದು ಅರೇಬಿಯನ್ ಸಿ. ಒಂದು ಮ್ಯಾಪಿಂಗ್ ಮಾಡಬೇಕಾಗತ್ತೆ. ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿಯನ್ನು ಕನೆಕ್ಟ್ ಮಾಡುವಂಥ ಕಾಲುವೆಯನ್ನು ಸುಯೆಜ್ ಕೆನಾಲ್ ಅಂತ ಕರಿತೀವಿ. ಓಕೆ, ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿಯನ್ನು ಕನೆಕ್ಟ್ ಮಾಡುವಂಥ ಈ ಕಾಲುವೆಯನ್ನು ಸುಯೆಜ್ ಕೆನಾಲ್ ಅಂತ ಕರಿತೀವಿ. ಇಂಪಾರ್ಟೆಂಟ್. ಅದ್ರ ಒಳಗೆ ಬಂದರೆ ಇಲ್ಲಿ 2 ಗಲ್ಫ್ ಕೊಲ್ಲಿಗಳು ಬರ್ತವೆ. ಒಂದು ಗಲ್ಫ್ ಆಫ್ ಸುಯೆಜ್ ಅಂತ, ಗಲ್ಫ್ ಆಫ್ ಅಖಾಬಾ ಅಂತ. ಗಲ್ಫ್ ಆಫ್ ಸುಯೆಜ್ ಮತ್ತು ಗಲ್ಫ್ ಆಫ್ ಅಖಾಬಾ ಮ್ಯಾಪಿಂಗ್ ಇಂಪಾರ್ಟೆಂಟು. ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿಯನ್ನು ಕನೆಕ್ಟ್ ಮಾಡುವಂಥ ಕಾಲುವೆ ಸುಯೆಜ್ ಕೆನಾಲ್. ಓಕೆ, ಅದ್ರ ಇದು ಬಂದರೆ, ಮುಂದಕ್ಕೆ ಬಂದರೆ ಈ ಭಾಗ ಇದೆಯಲ್ಲ, ಇದನ್ನು ಸಿನೈ ಪೆನಿನ್ಸುಲಾ ಅಂತ ಕರಿತೀವಿ. ಸಿನೈ ಪೆನಿನ್ಸುಲಾ ಅಕ್ಕಪಕ್ಕದಲ್ಲಿ 2 ಗಲ್ಫ್ ಇದೆ. ಒಂದು ಗಲ್ಫ್ ಆಫ್ ಸುಯೆಜ್ ಅಂತ, ಗಲ್ಫ್ ಆಫ್ ಅಖಾಬಾ ಅಂತ. ಓಕೆ, ಇಲ್ಲಿದೆ ನೋಡಿ, ಗಲ್ಫ್ ಆಫ್ ಸುಯೆಜ್ ಒಂದು, ಗಲ್ಫ್ ಆಫ್ ಅಖಾಬಾ ಅಂತ. ಅದರ ಮುಂದಕ್ಕೆ ಬಂದರೆ ರೆಡ್ ಸಿ ಸಿಗುತ್ತೆ. ಆಯಿತಾ? ರೆಡ್ ಸಿ ಮತ್ತು ಅರೇಬಿಯನ್ ಸಿ, ರೆಡ್ ಸಿ ಮತ್ತು ಅರೇಬಿಯನ್ ಸಿನ ಕನೆಕ್ಟ್ ಮಾಡುವಂಥ ಗಲ್ಫ್ ಆಫ್ ಆಡನ್ ಮತ್ತು ರೆಡ್ ಸಿಯನ್ನು ಗಲ್ಫ್ ಆಫ್ ಆಡನ್ನ ಕನೆಕ್ಟ್ ಮಾಡುವಂಥ ಈ ಜಂಕ್ಷನನ್ನು ಬಬ್ ಎಲ್ ಮಂಡಬ್ ಅಂತ ಕರಿತೀವಿ. ಬಬ್ ಎಲ್ ಮಂಡಬ್ ಅಂತ, ಭಾಳ ಇಂಪಾರ್ಟೆಂಟ್ ಇದು ಮ್ಯಾಪಿಂಗು. ಆಯಿತಾ? ಸೊ ಇದರಲ್ಲಿ ಇಲ್ಲಿ ಯಮನ್ ಅಂತ ಒಂದು ರಾಷ್ಟ್ರ ಇದೆ, ಯಮನ್ ಅಂತ. ಅಲ್ಲಿ ಕೆಲವೊಂದು ಟೆರರಿಸ್ಟ್ ಗುಂಪಿದೆ, ಹೌತಿಗಳು ಅಂತ ಕರಿತೀವಿ ನಾವು. ಹೌತೀಸ್ ಅಂತ ಒಂದು ಟೆರರಿಸ್ಟ್ ಗುಂಪುಗಳು. ಅವ್ರೇನು ಮಾಡ್ತಾರೆ ಅಂತಂದರೆ, ಸರ್ ಈ ಜಲಮಾರ್ಗ ಏನಿದೆಯಲ್ಲ, ಈ ಜಲಮಾರ್ಗ, ಓಕೆ, ಇಲ್ಲಿ ಹೋಗುವಂಥ ಹಡಗುಗಳು, ಓಕೆ, ಲಕ್ಷಾಂತರ ಹಡಗುಗಳು ಪಾಸ್ ಆಗ್ತವೆ ಈ ಥರ ಇಲ್ಲಿ. ಓಕೆ, ಸೊ ಕೆಂಪು ಸಾಗರಕ್ಕೆ ಧುಮುಕ್ ಬಿಡೋದು, ಹಡಗುಗಳನ್ನು ಐಜಾಕ್ ಮಾಡೋದು, ಕಳ್ತನ ಮಾಡೋದು, ಲೂಟಿ ಹೊಡೆಯೋದು, ಹೌತೀಸ್ ಅಂತ. ಸೊ ಹೌತೀಸ್ ಆರ್ ದ ರೆಬಿಲಿಯಸ್ ಗ್ರೂಪ್ ಹೂ ಆರ್ ಪ್ರೆಸೆಂಟ್ ಇನ್ ಯಮನ್. ಸೊ ಕೆಂಪು ಸಾಗರಕ್ಕೆ ಧುಮುಕ್ ಬಿಡೋದು, ಅಲ್ಲಿ ಹೋಗುವಂಥ ಲಕ್ಷಾಂತರ ಹಡಗುಗಳನ್ನು ಐಜಾಕ್ ಮಾಡೋದು,
ಕಡಲಗಳ್ಳತನ ಮಾಡೋದು, ಮ್ಯಾರಿಟೈಮ್ ಇದು ಪೈರಸಿ ಅಂತ ಕರಿತೀವಿ ನಾವು, ಮ್ಯಾರಿಟೈಮ್ ಪೈರಸಿ. ಓಕೆ, ಸೊ ಹಾಗಾಗಿ ಇಲ್ಲೂ ಕೂಡ ಈ ಸಭೆಯಲ್ಲಿ ಓಕೆ ದೆಹಲಿ ಘೋಷಣೆಯಲ್ಲಿ ಯಮನ್ನ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯಲಾಯಿತು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದೆಹಲಿ ಡಿಕ್ಲರೇಷನ್.